ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಟ್ಯಾಕ್ಸ್ ಕಟ್ಟೋದ್ರಲ್ಲೂ ಸುಲ್ತಾನ್ ಅಂತ ಪ್ರೂವ್ ಮಾಡಿದ ಸಲ್ಮಾನ್ ಖಾನ್ ಬಾಲಿವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬುದು ಎಲ್ರಿಗೂ ಗೊತ್ತು. ಸಲ್ಲು ಮಾಡುವ ಪ್ರತಿಯೊಂದು ಸಿನಿಮಾ ಗಳಿಕೆಯಲ್ಲಿ 100 ಕೋಟಿ ರೂಪಾಯಿ ದಾಟತ್ತೆ. ಗಳಿಕೆಯಲ್ಲಿ ಅಷ್ಟೇ ಅಲ್ಲ, ಸರ್ಕಾರಕ್ಕೆ ತೆರಿಗೆ ಕಟ್ಟೋದ್ರಲ್ಲೂ ನಾನು ನಂಬರ್ 1 ಅಂತ ಸಲ್ಲು ಪ್ರೂವ್ ಮಾಡಿದ್ದಾರೆ. 2016-17 ಆರ್ಥಿಕ ವರ್ಷದ ಅಂತ್ಯಕ್ಕೆ ಅತ್ಯಧಿಕ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ ನಾಯಕ ಅನ್ನೋ ಖ್ಯಾತಿಗೆ ಸಲ್ಲು ಪಾತ್ರರಾಗಿದ್ದಾರೆ. ಅಕ್ಷಯ್ ಹೃತಿಕ್ ರನ್ನು ಸಲ್ಲು ಹಿಂದೆ ಇಟ್ಟಿದ್ದಾರೆ. ಇನ್ನು ಕಾಮಿಡಿ ಸ್ಟಾರ್ ಕಪಿಲ್ ಶರ್ಮಾ ತೆರಿಗೆ ಮಟ್ಟ 206% ಏರಿಕೆಯಾಗುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಆದ್ರೆ ಪನಾಮಾ ಪೇಪರ್ ಲೀಕ್ ಪ್ರಕರಣದಲ್ಲಿ ವಿಚಾರಣೆ ಎದುರಿಸ್ತಾ ಇರೋ ಶಾರುಖ್, ಐಶ್ವರ್ಯ ರೈ ಮತ್ತು ಅಮಿತಾಬ್ ಬಚ್ಚನ್ ಟ್ಯಾಕ್ಸ್ ವಿವರ ಘೋಷಣೆಗೆ ಆದಾಯ ತೆರಿಗೆ ಇಲಾಖೆ ನಿರಾಕರಿಸಿದೆ. 2016-17 ಆರ್ಥಿಕ ವರ್ಷದಲ್ಲಿ ಸಲ್ಮಾನ್ ಖಾನ್ 44.5 ಕೋಟಿ ರೂಪಾಯಿ ಮುಂಗಡ ತೆರಿಗೆ ಕಟ್ಟಿದ್ದಾರೆ. ಕಳೆದ ಬಾರಿ 32.2 ಕೋಟಿ ರೂಪಾಯಿ ಮುಂಗಡ ತೆರಿಗೆ ಕಟ್ಟಿದ್ದ ಸಲ್ಲು ಈ ವರ್ಷ 39% ಅಷ್ಟು ಆದಾಯ ಹೆಚ್ಚಿಸಿಕೊಂಡಿದ್ದು 12 ಕೋಟಿ ರೂಪಾಯಿ ಹೆಚ್ಚುವರಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ. ಇನ್ನು ಬಾಲಿವುಡ್ ಕಿಲಾಡಿ ಅಕ್ಷಯ್ ಕುಮಾರ್ 29.5 ಕೋಟಿ ರೂಪಾಯಿ ಮುಂಗಡ ಟ್ಯಾಕ್ಸ್ ಪಾವತಿಸಿದ್ದಾರೆ. ಹೃತಿಕ್ ರೋಷನ್ 25.5 ಕೋಟಿ ರೂಪಾಯಿ ಅಡ್ವಾನ್ಸ್ ಟ್ಯಾಕ್ಸ್ ಪಾವತಿಸಿದ್ರೆ, ಕಳೆದ ವರ್ಷ 14 ಕೋಟಿ ರೂಪಾಯಿ ಪಾವತಿಸಿದ ಹೃತಿಕ್ ಟ್ಯಾಕ್ಸ್ ಮೊತ್ತ 74% ಏರಿಕೆಯಾಗಿದೆ. ಇನ್ನು ಕಾಮಿಡಿಯನ್ ಕಮ್ ಆಕ್ಟರ್ ಕಪಿಲ್ ಶರ್ಮಾ ಟ್ಯಾಕ್ಸ್ ಇಲಾಖೆಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಕಳೆದ ವರ್ಷ 7 ಕೋಟಿ ರೂಪಾಯಿ ಅಡ್ವಾನ್ಸ್ ಟ್ಯಾಕ್ಸ್ ಪಾವತಿಸಿದ ಕಪಿಲ್ ಶರ್ಮಾ ಈ ವರ್ಷ ಬರೋಬ್ಬರಿ 23.9 ಕೋಟಿ ರೂಪಾಯಿ ಪಾವತಿಸಿದ್ದಾರೆ. ಉಳಿದಂತೆ ರಣಬೀರ್ ಕಪೂರ್ ಆದಾಯ ಕುಸಿದಿದ್ದು ಈ ವರ್ಷ 16.5 ಕೋಟಿ ರೂಪಾಯಿ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ರೆ, ಕಳೆದ ವರ್ಷ ರಣಬೀರ್ 22 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರು. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ 14.8 ಕೋಟಿ ರೂಪಾಯಿ ಮುಂಗಡ ತೆರಿಗೆ ಪಾವತಿಸಿದ್ದಾರೆ. ಕಳೆದ ವರ್ಷ 9.6 ಕೋಟಿ ರೂಪಾಯಿ ತೆರಿಗೆ ಕಟ್ಟಿದ್ದ ಆಮಿರ್ ಖಾನ್ ಆದಾಯ ಏಕ್ದಮ್ 54% ಅಷ್ಟು ಏರಿಕೆ ಕಂಡಿದೆ. ಇನ್ನು ಕೊನೆಯದಾಗಿ ಕರಣ್ ಜೋಹರ್ 4 ಕೋಟಿ ರೂಪಾಯಿ ಮುಂಗಡ ತೆರಿಗೆ ಪಾವತಿಸಿದ್ದಾರೆ. ಸೊ ಈ ಟ್ಯಾಕ್ಸ್ ಅನ್ನೋದು ಈವನ್ ಸೆಲೆಬ್ರಿಟೀಸ್ ಆಗ್ಲಿ, ಆಕ್ಟರ್ಸ್ ಆಗ್ಲಿ ಎಲ್ರಿಗೂ ಅಪ್ಲೈ ಆಗತ್ತೆ ಅಂತ ಇದ್ರಲ್ಲಿ ಪ್ರೂವ್ ಆಗತ್ತೆ. ಸೊ ಎಲ್ರು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ. ಇದ್ರಲ್ಲಿ ಸಲ್ಲು ಫಸ್ಟ್ ಟ್ಯಾಕ್ಸ್ ಕಟ್ಟೋ ಮೂಲಕ ನಂಬರ್ 1 ಅಂತ ಪ್ರೂವ್ ಆಗಿದ್ದಾರೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.